ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಿವಶಂಕರ್ ಅಂತಂದು, ಕೃಷಿ ಅಧಿಕಾರಿ ರೈತ ಸಂಪರ್ಕ ಕೇಂದ್ರ ಕಲ್ಲೂರು. ಈಗ ಮಾಚೂರು ಗ್ರಾಮದಲ್ಲಿ ಎಲ್ಲ ರೈತ ಬಂದವರಿಗೆ ಬೀಜೋಪಚಾರದ ಮಹತ್ವ ಮತ್ತು ಬೀಜೋಪಚಾರ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬೀಜೋಪಚಾರವನ್ನು ದ್ವಿದಳ ಧಾನ್ಯದಲ್ಲಿ ಭಾಳ ಮುಖ್ಯವಾಗಿ ಮಾಡಲೇಬೇಕಾಗ್ತದೆ. ಹಾಗೆ ಜೋಳ, ನಮ್ಮಲ್ಲಿ ಜಾಸ್ತಿ ಜೋಳ, ಕಡಲೆ, ತೊಗರಿ, ಹೆಸರು ಈ ಥರ ಬಿತ್ತೋದ್ರಿಂದ ನೀವು ಬೀಜೋಪಚಾರ ಮಾಡಲೇಬೇಕಾಗ್ತದೆ. ಬೀಜೋಪಚಾರದ ಫೈದೆಗಳೆಂದರೆ ಫಲಗಳೇನಂತಂದರೆ, ಒಂದು ಬೀಜದಿಂದ ಹರಡುವಂಥ ರೋಗಗಳನ್ನು ತಡೆಗಟ್ಟುತ್ತದೆ. ಆಮೇಲೆ ನೀವು ಬೀಜ ಬಿತ್ತನೆ ಮಾಡಿದಾಗ ಮಣ್ಣಿನಲ್ಲಿರುವಂಥ ರೋಗದಿಂದ ತಡೆಗಟ್ಟುತ್ತದೆ, ಅದಕ್ಕೆ ರೋಗ ಬರೋದನ್ನು. ಇದು ಮೇನು ಸೊರಗು ರೋಗ ಏನೋ ಬರ್ತದಲ್ಲ, ನಮಗೆ ವೀಟ್ ರೋಗ ಅಂತ ಹೇಳ್ತೀವಿ ನಾವು. ಎಲ್ಲ ತೊಗರಿಲೂ ಬರ್ತದೆ, ಮೆಣಸಿನ್ಕಾಯಲ್ಲೂ ಬರ್ತದೆ, ಜೋಳದಲ್ಲೂ ಬರ್ತದೆ. ಆಯಿತಾ, ಇವೆಲ್ಲ ವೀಟ್ ರೋಗ ಏನು ಬರ್ತದೆ, ಇದರಿಂದ ನಿಮಗೆ ಗಿಡ ಒಣಗ್ತಾ ಹೋಗ್ತದೆ, ಜೊತೆಗೆ ಪಕ್ಕದಲ್ಲಿರೋ ಗಿಡಗಳು ಹರಡ್ತದೆ. ಇದನ್ನು ತಡೆಗಟ್ಟಬೇಕಾದರೆ ಮಣ್ಣಿನಿಂದಲೇ ನೀವು ರೋಗವನ್ನು ನಿಯಂತ್ರಣ ಮಾಡಿ ಮೇಲೆ ಎಣ್ಣೆ ಹೊಡೆಯೋದಕ್ಕೆ ಯಾವುದೇ ಬರೋದಿಲ್ಲ. ಹಾಗಾಗಿ ಬೀಜೋಪಚಾರ ಮೊದಲನೇ ಮಹತ್ವ. ಎರಡನೇದಾಗಿ ನೀವು ಡ್ರೆಂಚಿಂಗ್ ಅಂತ ಹೇಳ್ತೀವಿ ನಾವು. ಆ ಟ್ರೈಕೋಡರ್ಮಾ ಪುಡಿ ಅಂತ ನಾವು ಬಯೋಏಜೆಂಟ್ ಅಂತ ಹೇಳ್ತೀವಿ, ಜೈವಿಕ ಕೀಟನಾಶಕ ಅಂತ ಹೇಳ್ತೀವಿ, ಜೈವಿಕ ಕೀಟನಾಶಕ ಅಂತ ಹೇಳ್ತೀವಿ. ಇದನ್ನು ನಾವು 2 ಗ್ರಾಮು 1 ಲೀಟ್ರಿಗೆ ಹಾಕ್ಕೊಂಡು ನಾವು ಡ್ರೆಂಚಿಂಗ್ ಮಾಡೋದ್ರಿಂದ ಬಡ್ಡಿಗೆ ಹಾಕಿದರೂ ಕೂಡ ಬೆಳೆದ ಇದರಲ್ಲಿ ನಾವು ಕಂಟ್ರೋಲ್ ಮಾಡ್ಬೋದು. ಬೆಳೆದ ಗಿಡದಲ್ಲಿ ಒಣಗುವ ಸೊರಗು ರೋಗವನ್ನು ಕಂಟ್ರೋಲ್ ಮಾಡ್ಬೋದು. ಅದಕ್ಕೆ ಮುಂಚೆ ಬೀಜೋಪಚಾರ ಮಾಡ್ಬೋದು ಹೇಗೆ ಅಂತಂದ್ರೆ, ನಾವು ತೊಗರಿ ಬೀಜವನ್ನು TS3 ಆದ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಬಂದಿರೋ TS3 ಬೀಜವನ್ನು ನೋಡ್ತಾ ಇದ್ರಲ್ಲ. ಬೀಜೋಪಚಾರ ಮಾಡುವಾಗ ಭಾಳ ಜನ ಏನು ತಪ್ಪು ಮಾಡ್ತಾರಪ್ಪ ಅಂದರೆ, ಇದಕ್ಕೆ ಬೀಜೋಪಚಾರ ಮಾಡೋಕ್ಕೆ ನೀರು ಜಾಸ್ತಿ ಹಾಕಿಬಿಡುವ ಅಂತ ಮಾಡ್ತಾರೆ. ಆಯಿತಾ, ಕೆಲವೊಬ್ರು ಏನು ಮಾಡ್ತಾರೆ, ಜಾಸ್ತಿ ಪೌಡ್ರ್ ಹಾಕ್ಬಿಡ್ತಾರೆ ಟ್ರೈಕೋಡರ್ಮಾ ಪುಡಿನ. ಇದು ಬೆಲ್ಲದ ನೀರು. ಸ್ವಲ್ಪ ಬೆಲ್ಲದ ನೀರು ಹಾಕೋದ್ರಿಂದ ಅಂತಂದರೆ ಸ್ವಲ್ಪ ನೀರು ಅಂಟ್ಕೋತದೆ. ನಾವೇನು ಪುಡಿ ಹಾಕಿ ಚೆಂದ ಅಂಟ್ಕೊತದೆ, ಜೊತೆಗೆ ಜಾರಿ ಬಿಡೋಲ್ಲ, ಅಂಟುಕೊಂಡು. ಆಮೇಲೆ ಜೊತೆಗೆ ಏನಪ್ಪ, ಈ ಜೈವಿಕ ಇರೋದ್ರಿಂದ ಈ ಬೆಲ್ಲನ ಸ್ವಲ್ಪ ಶಕ್ತಿ ಕೊಡುತ್ತೆ. ಇದೇನೋ ಬೆಳೆಯೋದಕ್ಕೆ ಏನಿತ್ತಲ್ಲ, ಗೊಬ್ಬರ ಬೆಳೆಯೋದಕ್ಕೆ, ಅದು ಬೆಲ್ಲ ಇರೋದ್ರಿಂದ ಅದಕ್ಕೆ ಎನರ್ಜಿ ಸಿಗೋದ್ರಿಂದ ಜಲ್ದಿ ಬೆಳ್ಕೊಂತು ಮತ್ತು ಮಣ್ಣಿನ ನೀರನ್ನು ಹರಡೋದಕ್ಕೆ ಈಸಿ ಆಗುತ್ತೆ. ಸೊ ನೀರು ನೋಡ್ರಿ, ನಾನು ಇಷ್ಟೊತ್ತಿನ ಇನ್ನೂ ಜಸ್ಟ್ ಅದಕ್ಕೆ ಮುಖ ವರ್ಷದಂಗೆ ಇರ್ಬೋದು. ಆಯಿತಾ, ಇಷ್ಟೆಲ್ಲ ಇದೆ ಅನ್ನೋದಕ್ಕೆ ನಾನು ಇಷ್ಟು ನೀರು ಹಾಕೋದಿಲ್ಲ, ಜಸ್ಟ್ ಮುಖ ವರ್ಷದಂಗೆ ಇರ್ಬೇಕು ಅಷ್ಟೇ. ಇಷ್ಟೇ ರೀತಿ ಇದು ಮುಖ ವರ್ಷದಂಗೆ ಇರ್ಬೋದು. ಕಾಣ್ತಾ ಇದೆ ನಿಮಗೆಲ್ಲ, ಹಸಿ ಆಯ್ತಲ್ವಾ? ಇಷ್ಟೇ ನೋಡಿದೆ, ಈ ಥರ ಆಯಿತು. ಜಸ್ಟ್ ನಮ್ಮದು ಟ್ರೈಕೋಡರ್ಮಾ ಪುಡಿ ಇದು ಟ್ರೈಕೋಡರ್ಮಾ ಪುಡಿ ನಮ್ಮ ಹತ್ರ ಬಂದು ಪ್ಯಾಕೆಟ್ ಇದೆ. ಸೊ ಅದರಿಂದ ನಾವು ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡಿದ್ವಿ. ಇದು ನಾವು ಟಾಲ್ಕಮ್ ಪೌಡರ್, ನಮ್ಮ ಮುಖಕ್ಕೆ ಪೌಡರ್ ಇರ್ತಲ್ಲ, ಆ ಪೌಡರಲ್ಲಿ ನಾವು ಜೀವಿಗಳನ್ನು ಬೆಳೆಸಿರ್ತೇವೆ. ಮತ್ತು ಜೀವಿಗಳಲ್ಲಿ ಸೂಕ್ಷ್ಮ ಜೀವಿಗಳು ಜಾಸ್ತಿ ಇರ್ತವೆ. ಟ್ರೈಕೋಡರ್ಮಾ ಅಂತಲೇ ಇದೇ ರೀತಿ ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಬರ್ತದೆ, PSB ಅಂತಂದು. ಅಜೋಸ್ಪೆರಿಲಮ್ ಅಂತ ಬರ್ತದೆ, ರೈಜೋಬ್ಯಾಕ್ಟರ್ ಅಂತ ಬರ್ತದೆ. ಇವೆಲ್ಲ ಬೇರೆ ಬೇರೆ ಬೀಜಗಳಿಗೆ ಉಪಚಾರ ಮಾಡೋದು. ನೋಡಿ, ನಾನು ಭಾಳ ಕಡಿಮೆ ಆಗಿದ್ದೀನಿ, ನಾನು ಏನಿಲ್ಲ, ಭಾಳ ಕಡಿಮೆ. ಆಯಿತಾ, ನಿಮಗೇನು ಈಗ ನೋಡಿ, ಏನು ಈ ಥರ ಮಾಡ್ತಾಯಿದ್ರೆ ನೀವು ವೈಫೈಟ್ ಕಾಣಂಗಿಲ್ಲ, ಏನಪ್ಪ ಸರ್ ಹಾಕಿರಲಿಲ್ಲ ಸರ್ ಅಂತ ನಾನು ಈ ಥರ ಮಾಡಿ ಇಷ್ಟೇ ಮಾಡಿದರೆ ಸಾಕು, ಮುಗಿತು ನೋಡಿದ್ರೆ. ನಾನು ಅಷ್ಟು ಪುಡಿ ಹಾಕಿಲ್ಲ, ನಿಮ್ಮ ಕಂಡಿರ್ಬೋದು, ಭಾಳ ಕಡಿಮೆ ಪುಡಿ ನಾನು ಹಾಕಿದೆ. ಈ ಥರ ಹಾಕಿ ಈ ಥರ ಸ್ಪ್ರೆಡ್ ಮಾಡಿ. ಆಯಿತಾ, ನೀವು ಒಂದು 5 ನಿಮಿಷ ಬಿಟ್ಟ ತಕ್ಷಣ ನಿಮಗೆ ಬೆಳ್ಳಿ ಕಾಣುತ್ತೆ. ಮುಖಕ್ಕೆ ಪೌಡರ್ ಹಚ್ಚಿದರೆ ಏನಾಗ್ತದೆ, ಆ ಥರ ಬೆಳ್ಳಿ ಕಾಣುತ್ತೆ. ಸೊ ಆಲ್ರೆಡಿ ಇದು ನೆರಳಲ್ಲೇ ಒಣಗಿಸ್ಬೇಕು. ಇದು ನೀವು ಬಿಸಿಲು ಒಣಗಿಸೋದಿಲ್ಲ, ನೆರಳೆ ಒಣಗಿಸ್ಬೇಕು. ಇದಾಗಿ ಇಮಿಡಿಯೇಟ್ಲಿ ನೀವು ಬಿತ್ತನೆ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ನಾವೇನು ಒಂದಿನ ಮುಂಚೆ ಮಾಡೋದು ಆ ಥರ ಏನೂ ಇಲ್ಲ. ಸೊ ಇಷ್ಟು ಬೀಜೋಪಚಾರ ಮಾಡಿದರೆ ನಿಮಗೆ ರೋಗ ಅದು ತೀವ್ರತೆ ಭಾಳ ಕಡಿಮೆ ಮಾಡ್ಬೋದು. ಆಮೇಲೆ ಈ ಟ್ರೈಕೋಡರ್ಮಾ ಪುಡಿಯನ್ನು ಉಳಿದಿದ್ದೇನಿತ್ತಲ್ಲ, ತಿಪ್ಪೆ ಗೊಬ್ಬರದಲ್ಲಿ ಹಾಕ್ಕೊಟ್ರೆ ನಿಮಗೆ ತಿಪ್ಪೆ ಗೊಬ್ಬರದ ತಾನೇ ಬೆಳ್ಕೊತದೆ. ಹಾಲಿಗೆ ಎಪ್ಪಾಕಿದಂಗೆ ಮೊಸರು ಬೆಳೆದಂಗೆ ಚೆಂದ ಬೆಳ್ಕೊತದೆ. ಅದನ್ನು ತಿಪ್ಪೆ ಗೊಬ್ಬರ ನೀವು ಭೂಮಿಗೆ ಹಾಕಿದಾಗ ಅಲ್ಲಿ ಕೂಡ ಚೆನ್ನಾಗಿ ಬೆಳ್ಕೊತದೆ. ಬೆಳ್ಕೊಂಡಾಗ ನಿಮಗೆ ಏನಂತಂದರೆ, ನಿಮ್ಮ ಮಣ್ಣಿನಲ್ಲಿರುವಂಥ ರೋಗವನ್ನು ತಂತಾನೆ ಕಡಿಮೆ ಮಾಡ್ತಾ ಹೋಗ್ತದೆ. ವರ್ಷ ತಾನೇ ಬೆಳ್ಕೊತದೆ. ಇದು 1 ಸಲ 2 ಸಲ ನೀವು ಕರೆಕ್ಟಾಗಿ ಮಾಡಿದ್ದೆ ಆದರೆ ಪ್ರತಿ ಸಲ ಹಾಕೋದು ಅವಶ್ಯಕತೆ ಇದೆ ನಿಮಗೆ, ಇದು ನೆನಪಿದೆ. ಸೊ ಹಾಗಾಗಿ ಇದು ಭಾಳ ಉತ್ತಮ. ನೀವು ಅದೇ ಎಣ್ಣೆ ಅಂದರೆ ಪ್ರತಿ ಸಲ ಹಾಕಬೇಕು, ಇದು ಹಾಗಿಲ್ಲ. ಇದು ನಿಮಗೆ ಒಳಗಡೆ ಇರೋದಂತೆ. ಇದು ಯಾವುದೇ ಹಣ್ಣಿನ ಗಿಡಗಳಿಗೆ ಹಾಕ್ತಾರೆ. ಹಣ್ಣು ಗಿಡಗಳು ಕೊಳಿತ ಸಾಯ್ತಾ ಇದೆ ಅಂತ ಭಾಳ ಕಂಪ್ಲೇಂಟ್ ಬರ್ತಾರೆ. ಹಾಗಾಗಿ ಕಂಪಲ್ಸರಿ ಯಾವುದೇ ಹಣ್ಣು ಗಿಡ ಇರ್ತಲ್ಲ, ಟ್ರೈಕೋಡರ್ಮಾ, PSB, ಆಯಿತಾ, ಅದು ಕೂಡ ನಾವು ಹಾಕ್ತೇವೆ. ಆಯಿತಾ, ಇವೆಲ್ಲ ಹಾಕಬೇಕಾಗ್ತದೆ. ಇದರಿಂದ ಭಾಳ ಉತ್ತಮ ಫಲಿತಾಂಶ ಇದೆ. ಭಾಳ ಸತ್ವ ಕೂಡ ಸಿಗ್ತದೆ, ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗ್ತದೆ. ಇಲ್ಲಿ ಇಲ್ಲಪ್ಪ ಅಂತಂದ್ರೆ ನಮ್ಮ ಯೂನಿವರ್ಸಿಟಿಯಲ್ಲಿ ಸಿಗ್ತದೆ, ಟ್ರೈಕೋಡರ್ಮಾ ಸಿಗ್ತದೆ, PSB ಅಂತ ಸಿಗ್ತದೆ. ಆ ಥರ ಎಲ್ಲ ನೀವು ಬೀಜೋಪಚಾರ ಮಾಡೋದನ್ನು ಭಾಳ ಉತ್ತಮ ಆಗ್ತದೆ. ಇದು ರೋಗದ ತೀವ್ರತೆ ಜಾಸ್ತಿ ಇರೋದು ತೊಗರಿ, ಕಡಲೆ ಮತ್ತು ಮೆಣಸಿನ್ಕಾಯಿ ನಮ್ಮ ಭಾಗದಲ್ಲಿ. ಸೊ ಇದಕ್ಕೆ ನೀವು ಬೀಜೋಪಚಾರ ಮಾಡಲೇಬೇಕು ಅಂತ ನನ್ನ ಶಿಫಾರಸು.